ನಮಸ್ಕಾರ. ಸರ್ವಪ್ರಥಮ ಧರ್ಮಶಕ್ತಿಯ ದೇವತೆ ಜಗದ್ಗುರು ಭಗವಾನ್ ಶ್ರೀಕೃಷ್ಣ, ಹಿಂದೂ ಜನಜಾಗೃತಿ ಸಮಿತಿಯ ಪ್ರೇರಣಾ ಸ್ಥಾನ ಪರಾತ್ಪರ ಗುರು ಡಾಕ್ಟರ್ ಜಯಂತ್ ಅಠವಲೆ ಇವರ ಚರಣಗಳಲ್ಲಿ ಭಾವಪೂರ್ಣ ಪ್ರಾರ್ಥನೆಯನ್ನು ಮಾಡೋಣ. ಸನಾತನ ಸಂಸ್ಥೆ ಹಾಗೂ ಹಿಂದೂ ಜನಜಾಗೃತಿ ಸಮಿತಿ ಆಯೋಜನೆ ಮಾಡಿರುವಂಥ ಧರ್ಮ ಸಂವಾದಕ್ಕೆ ನಾನು ಗುರುಪ್ರಸಾದ್ ಗೌಡ ನಿಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಬಂಧುಗಳೇ, ಮನುಷ್ಯ ಜೀವನದ ಮುಖ್ಯ ಉದ್ದೇಶ ಈಶ್ವರ ಪ್ರಾಪ್ತಿ, ಈ ರೀತಿಯಲ್ಲಿ ಧರ್ಮಶಾಸ್ತ್ರ ಹೇಳ್ತದೆ. ಹಾಗಾಗಿ ಜನ್ಮದಿಂದ ಹಿಡಿದು ಮೃತ್ಯುವಿನ ತನಕ ನಾವು ಯಾವ ರೀತಿಯ ಉಪಾಸನೆಯನ್ನು ಮಾಡಬೇಕು ಎನ್ನುವುದರ ಬಗ್ಗೆ ಧರ್ಮಶಾಸ್ತ್ರ ನಮಗೆ ಮಾರ್ಗದರ್ಶನವನ್ನು ಮಾಡ್ತದೆ. ಜನ್ಮದಿಂದ ಹಿಡಿದು ವಿವಾಹ ತನಕ ಜೀವನದ ಒಂದು ಚಕ್ರ ಅದು ಪೂರ್ಣ ಆಗ್ತದೆ ಮತ್ತು ಅದೇ ಚಕ್ರ ಮುಂದುವರಿತ ಮಗಳ ಅಥವಾ ಮಗನ ಮದುವೆಯ ತನಕ ಅದು ಮುಂದುವರಿತದೆ. ಹಾಗೆಯೇ ಪೀಳಿಗೆಯಿಂದ ಪೀಳಿಗೆಗೆ ಈ ಚಕ್ರ ಮುಂದುವರಿತಾನೆ ಇರ್ತದೆ. ಗರ್ಭಧಾರಣೆಯಿಂದ ಹಿಡಿದು ವಿವಾಹದವರೆಗೆ ಬರುವಂಥ 16 ಪ್ರಸಂಗಗಳಲ್ಲಿ ಯಾವ ರೀತಿಯ ಸಂಸ್ಕಾರಗಳನ್ನು ಪಾಲನೆ ಮಾಡಬೇಕು ಎನ್ನುವುದರ ಬಗ್ಗೆ 16 ಸಂಸ್ಕಾರಗಳು ನಮಗೆ ಮಾರ್ಗದರ್ಶನ ಮಾಡ್ತದೆ. ಹಾಗಾಗಿ ನಾವು ಕಳೆದ 3 ಸಂವಾದಗಳಲ್ಲಿ 16 ಸಂಸ್ಕಾರಗಳ ಬಗ್ಗೆ ಸಂವಾದವನ್ನು ಮಾಡ್ತಾ ಇದ್ವಿ. 16 ಸಂಸ್ಕಾರಗಳ ಮಹತ್ವ ಏನು, ಯಾವ ರೀತಿಯಲ್ಲಿ ನಾವು ಈ ಸಂಸ್ಕಾರಗಳನ್ನು ಪಾಲನೆ ಮಾಡಬೇಕು, ಈ ರೀತಿ ಅನೇಕ ಪ್ರಶ್ನೆಗಳು ಕೂಡ ನೀವೆಲ್ಲರೂ ಕೂಡ ಕೇಳಿದ್ದೀರಿ. ಇವತ್ತು ಕೂಡ ನಾವು 16 ಸಂಸ್ಕಾರಗಳ ಬಗ್ಗೆ ನಾವು ಧರ್ಮ ಸಂವಾದವನ್ನು ಮಾಡಲಿಕ್ಕಿದ್ದೀವಿ. ನಿಮ್ಮೆಲ್ಲರ ಸಹಭಾಗ ಮತ್ತು ನಿಮ್ಮೆಲ್ಲರ ಜಿಜ್ಞಾಸೆ ಈ 16 ಸಂಸ್ಕಾರಗಳ ವಿಷಯದಲ್ಲಿ ಅದು ಶ್ಲಾಘನೀಯ. ಇವತ್ತು ಕೂಡ ನಮ್ಮ ಅನೇಕ ವೀಕ್ಷಕರು 16 ಸಂಸ್ಕಾರಗಳ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಕಳಿಸಿಕೊಟ್ಟಿದ್ದಾರೆ. ಇವತ್ತಿನ ಧರ್ಮ ಸಂವಾದದಲ್ಲಿ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸಂವಾದವನ್ನು ಕೇಳಿದ ನಂತರ ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ರಶ್ನೆಗಳು ಬಂದಲ್ಲಿ ತಾವು ಅವಶ್ಯವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಪ್ರಶ್ನೆಗಳನ್ನು ಬರೀಬೇಕಾದರೆ ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ಮೊಬೈಲ್ ನಂಬರನ್ನು ಅವಶ್ಯವಾಗಿ ಬರೆಯಿರಿ. 16 ಸಂಸ್ಕಾರಗಳ ವಿಷಯದಲ್ಲಿ ಮಾರ್ಗದರ್ಶನ ಮಾಡುವುದಕ್ಕಾಗಿ ಸನಾತನ ಸಂಸ್ಥೆಯ ಸಂತರಾದ ಪೂಜನೀಯ ರಮಾನಂದಗೌಡ ಇವರ ದಿವ್ಯ ಉಪಸ್ಥಿತಿ ಇದೆ. ಮೊದಲಿಗೆ ಅವರ ಚರಣಗಳಲ್ಲಿ ನಾವು ಭಾವಪೂರ್ಣ ಪ್ರಾರ್ಥನೆಯನ್ನು ಮಾಡೋಣ. ಮೊದಲಿಗೆ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಪೂಜನೀಯ ರಮಾನಂದಗೌಡ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯವರು. ಕಳೆದ 20 ವರ್ಷಗಳಿಂದ ಸನಾತನ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಪ್ರಸ್ತುತ ಇವರು ಸನಾತನ ಸಂಸ್ಥೆಯ 75ನೇ ಸಂತರಾಗಿ ವಿರಾಜಮಾನರಾಗಿದ್ದಾರೆ. ಆಧ್ಯಾತ್ಮ ಪ್ರಸಾರದ ನಿಮಿತ್ತ ವಿವಿಧ ಜಿಲ್ಲೆಗಳಿಗೆ ಅವರು ಪ್ರವಾಸವನ್ನು ಮಾಡ್ತಾರೆ. ಸಾಮಾಜಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅವರ ಅಪಾರ ಅನುಭವ ಇದೆ. ಅವರ ಅನುಭವವನ್ನು ಇವತ್ತು ನಾವು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಧರ್ಮ ಸಂವಾದವನ್ನು ಕೇಳಿದ ನಂತರ ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ರಶ್ನೆಗಳು ಬಂದಿದ್ದಲ್ಲಿ ತಾವು ಅವಶ್ಯವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಪ್ರಶ್ನೆಗಳನ್ನು ಬರೀಬೇಕಾದರೆ ನಿಮ್ಮ ಹೆಸರು, ನಿಮ್ಮ ಊರು ಮತ್ತು ನಿಮ್ಮ ಮೊಬೈಲ್ ನಂಬರನ್ನು ಅವಶ್ಯವಾಗಿ ಬರೆಯಿರಿ. ಕಳೆದ 2-3 ಧರ್ಮ ಸಂವಾದದಲ್ಲಿ 16 ಸಂಸ್ಕಾರಗಳ ಬಗ್ಗೆ ತಾವು ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಡ್ತಾ ಇದ್ದೀರಿ. ಭಾಳಷ್ಟು ಪ್ರಶ್ನೆಗಳನ್ನ ಕೂಡ ದೂರವಾಣಿಯ ಮುಖಾಂತರ ನಮ್ಮ ವೀಕ್ಷಕರು ಕೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಸಂವಾದಕ್ಕೂ ಕೂಡ ಅನೇಕ ಪ್ರಶ್ನೆಗಳನ್ನು ಅವರು ಕಳಿಸ್ಕೊಟ್ಟಿದ್ದಾರೆ. ಅಂದರೆ ನಮ್ಮ ಈ ಒಂದು 16 ಸಂಸ್ಕಾರಗಳ ಈ ಒಂದು ಪದ್ಧತಿಯಲ್ಲಿ ಅನೇಕ ಜನರು ಜುಟ್ಟನ್ನು ಬಿಡುವಂಥ ಒಂದು ಪದ್ಧತಿಯನ್ನು ಹೇಳಿದ್ದಾರೆ. ಅಂದರೆ ಜುಟ್ಟನ್ನು ಬಿಡೋದ್ರ ಹಿಂದೆ ಏನು ಕಾರಣ ಇದೆಯಾ? ದಯವಿಟ್ಟು ನಮ್ಮ ವೀಕ್ಷಕರಿಗೆ ಮಾರ್ಗದರ್ಶನ ಮಾಡಿ. ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಚೂಡ ಅಂದರೆ ಪುರುಷರ ಶಿಕೆ ಅಥವಾ ಜುಟ್ಟು. ಈ ಜುಟ್ಟನ್ನು ತಲೆಯ ಮೇಲೆ ಅಂದರೆ ಸಹಸ್ರಾರ ಚಕ್ರದ ಸ್ಥಾನದಲ್ಲಿ ಬಿಡಲಾಗ್ತದೆ. ಇಲ್ಲಿ ಸ್ವಲ್ಪ ಕೂದಲನ್ನು ಬಿಟ್ಟು ಉಳಿದ ಕೂದಲನ್ನು ಕತ್ತರಿಸುವ ಕ್ರಿಯೆಗೆ ಚೌಲಕರ್ಮ ಅಥವಾ ಚೂಡಾಕರ್ಮ ಎಂದು ಹೇಳಲಾಗ್ತದೆ. ಉಪನಯನ
ಹಾಗೂ ಪ್ರತಿಯೊಂದು ಧಾರ್ಮಿಕ ವಿಧಿಯಲ್ಲಿ ಶಿಕೆಗೆ ಮಹತ್ವ ಇದೆ. ಇದರ ಉದ್ದೇಶವು ಮಹತ್ವಪೂರ್ಣವಾಗಿದೆ. ಆಯುಷ್ಯ, ಬಲ ಹಾಗೂ ತೇಜದ ವೃದ್ಧಿಗಾಗಿ ಈ ಚೌಲಕರ್ಮ ಅಂದರೆ ಜುಟ್ಟು ಬಿಡುವ ಸಂಸ್ಕಾರವನ್ನು ಮಾಡಲಾಗ್ತದೆ. ಈ ಜುಟ್ಟಿನಿಂದಾಗಿ ಬ್ರಹ್ಮಾಂಡದಲ್ಲಿರುವ ಸತ್ವಲಹರಿಗಳಿಗೆ ಬ್ರಹ್ಮರಂಧ್ರದ ಮೂಲಕ ಶರೀರದ ಒಳಗೆ ಪ್ರವೇಶಿಸಲು ಸಹಾಯವಾಗುತ್ತದೆ. ಈ ಜುಟ್ಟು ದೂರದರ್ಶನದ ಆ್ಯಂಟೆನದಂತೆ ಕಾರ್ಯ ಮಾಡ್ತದೆ. ಮೇಧಾಶಕ್ತಿಯು ಜಾಗೃತವಾಗುವುದರಿಂದ ಅದು ಶಿಕೆಯ ಸ್ಥಳದಲ್ಲಿ ಸ್ಥಿರವಾಗಲಿ, ಅಂದರೆ ನಮ್ಮ ವಿವೇಕವು ನಿತ್ಯ ಜಾಗೃತವಾಗಿರಲಿ ಎಂದು ಚೌಲಕರ್ಮವನ್ನು ಮಾಡಲಾಗ್ತದೆ. ಇದನ್ನು ಗಂಟು ಕಟ್ಟುವುದು ಅಥವಾ ಗಂಟು ಹಾಕುವುದು ಎಂದು ಹೇಳಲಾಗ್ತದೆ. ಜುಟ್ಟನ್ನು ಯಾಕೆ ಬಿಡಬೇಕು ಅನ್ನೋದ್ರ ಬಗ್ಗೆ ನೀವು ಕಾರಣವನ್ನು ನಮಗೆ ತಿಳಿಸ್ಕೊಟ್ರಿ. ಅದೇ ಪ್ರಕಾರ ಈ ಜುಟ್ಟು ಬಿಡುವುದರ ಬಗ್ಗೆ ನಮ್ಮ ವೈದಿಕ ಪರಂಪರೆಯಲ್ಲಿ ಏನಾದರೂ ಮಹತ್ವವನ್ನು ಬಿಂಬಿಸಿದಾರ? ಇದ್ರ ಬಗ್ಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ? ವೈದಿಕ ಪರಂಪರೆಯಲ್ಲಿ ತಲೆ ಮೇಲೆ ಶಿಕೆ ಅಥವಾ ಜುಟ್ಟು ಬಿಡುವುದಕ್ಕೆ ತುಂಬ ಮಹತ್ವ ಇದೆ. ಅದರ ಬಗ್ಗೆಯೂ ತಿಳ್ಕೊಳ್ಳೋಣ ನಾವು. ದೊಡ್ಡ ಶಿಕೆಯನ್ನು ಧಾರಣೆ ಮಾಡೋದರಿಂದ ಬಲ, ಆಯುಷ್ಯ, ತೇಜ, ಬುದ್ಧಿ, ಲಕ್ಷ್ಮಿ ಹಾಗೂ ಸ್ಮೃತಿಯು ವೃದ್ಧಿಯಾಗುತ್ತದೆ. ವೇದಗಳಲ್ಲಿ ಶಿಕೆಯನ್ನಿಡುವ ಪದ್ಧತಿಯು ಬಹಳ ಕಡೆಗಳಲ್ಲಿ ಕಂಡುಬರ್ತದೆ. ಅದನ್ನೀಗ ನೋಡೋಣ. ಜುಟ್ಟು ಧರಿಸುವವನ ಕಲ್ಯಾಣವಾಗಲಿ. ಇದರ ಅರ್ಥ ಯಶ ಹಾಗೂ ಲಕ್ಷ್ಮಿಯ ಪ್ರಾಪ್ತಿಗಾಗಿ ತಲೆಯ ಮೇಲೆ ಶಿಕೆಯನ್ನು ಧಾರಣೆ ಮಾಡಿ. ಇದರ ಅರ್ಥ ಯಜ್ಞದ ಪ್ರಾಪ್ತಿಯಾದವನು ತಲೆ ಮೇಲೆ ಹಸುವಿನ ಗೊರಸಿನಷ್ಟು ಜುಟ್ಟು ಇಡುವುದು ಯೋಗ್ಯವಾಗಿದೆ. ಇದರ ಅರ್ಥ ಕೇಶಮುಂಡನ ಸಂಸ್ಕಾರದ ನಂತರ ಯಾವಾಗಲಾದರೂ ತಲೆಯ ಕೂದಲನ್ನು ಕತ್ತರಿಸಿದರೆ ಶಿಖೆಯ ಕೂದಲುಗಳನ್ನು ಬಿಟ್ಟು ಉಳಿದ ಕೂದಲುಗಳನ್ನು ಕತ್ತರಿಸಬೇಕು. ಇದು ಮಂಗಲಕರವಾಗಿದೆ. ಜುಟ್ಟು ಬಿಡುವುದರ ಬಗ್ಗೆ ಬಹುತೇಕ ಹಿಂದೂಗಳಿಗೆ ನಾಚಿಕೆ ಅನ್ನಿಸ್ತದೆ. ಅಂದರೆ ಜನರು ನೋಡಿ ಅಪಹಾಸ್ಯ ಮಾಡ್ತಾರೆ ಅಥವಾ ಏನಾದರೂ ಅವರವರು ಮಾತಾಡ್ಕೊಳ್ತಾರೆ ಹೀಗೆ. ಆದರೆ ಆಶ್ಚರ್ಯ ಅಂತ ಹೇಳಿದ್ರೆ ಭಾಳಷ್ಟು ವಿದೇಶಿ ವಿದ್ವಾಂಸರು ಜುಟ್ಟನ್ನು ಯಾಕೆ ಬಿಡಬೇಕು ಅನ್ನೋದ್ರ ಬಗ್ಗೆ ಅವರು ಅದರ ಮಹತ್ವವನ್ನು ಬಿಂಬಿಸಿದ್ದಾರೆ. ಇದರ ಬಗ್ಗೆ ತಾವೇನು ಹೇಳಲಿಕ್ಕೆ ಬಯಸ್ತೀರಿ? ತುಂಬ ಒಳ್ಳೆಯ ಪ್ರಶ್ನೆ ಇದೆ. ಹಿಂದೂಗಳಿಗೆ 3-4 ಪೀಳಿಗೆಯಿಂದ ಧರ್ಮ ಶಿಕ್ಷಣ ಸಿಗಲಿಲ್ಲ. ಅದರಿಂದಾಗಿ ಇವತ್ತು ಜುಟ್ಟು ಬಿಡಲಿಕ್ಕೂ ಅವರಿಗೆ ನಾಚಿಕೆ ಅನ್ನಿಸ್ತದೆ. ಆಂಗ್ಲ ಲೇಖಕ ಡಾಕ್ಟರ್ ವಿಕ್ಟರ್ ಇಕ್ರೋಮ ಇವರು ತಮ್ಮ ವಿರಳಕಲ್ಪಕ ಎಂಬ ಪುಸ್ತಕದಲ್ಲಿ ಹೀಗೆ ಬರೆದಿದ್ದಾರೆ. ಧ್ಯಾನ ಮಾಡುವಾಗ ತೇಜವು ಪ್ರಕಟ ಆಗ್ತದೆ. ಯಾವುದೇ ವಸ್ತುವಿನ ಮೇಲೆ ಚಿಂತನ ಶಕ್ತಿಯನ್ನು ಏಕಾಗ್ರಗೊಳಿಸುವುದರಿಂದ ಆ ಶಕ್ತಿ ಅವನ ಬಳಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗೆಯೇ ಈಶ್ವರನ ಮೇಲೆ ಗಮನವನ್ನು ಏಕಾಗ್ರಗೊಳಿಸಿದರೆ ತಲೆಯ ಮೇಲಿನ ಜುಟ್ಟಿನ ಮಾರ್ಗದಿಂದ ಶಕ್ತಿಯು ಪ್ರವೇಶ ಮಾಡ್ತದೆ. ಈಶ್ವರನ ಶಕ್ತಿಯು ಇದೇ ಮಾರ್ಗದಿಂದ ಮನುಷ್ಯನ ಒಳಗೆ ಪ್ರವೇಶ ಮಾಡ್ತದೆ. ಸೂಕ್ಷ್ಮ ದೃಷ್ಟಿ ಇರುವ ಯೋಗಿಯು ಈ ಎರಡೂ ಶಕ್ತಿಗಳ ಅಸಾಧಾರಣವಾದ ಸುಂದರ ಬಣ್ಣವನ್ನು ನೋಡಬಲ್ಲರು. ಡಾಕ್ಟರ್ ಕ್ಲರ್ಕ್ ಹೀಗೆ ಬರೆದಿದ್ದಾರೆ: ನನಗೆ ಸನಾತನ ಧರ್ಮದ ಎಲ್ಲ ನಿಯಮಗಳು ವಿಜ್ಞಾನದಿಂದ ತುಂಬಿದೆ ಎಂಬುದರ ಮೇಲೆ ವಿಶ್ವಾಸ ಉಂಟಾಗಿದೆ. ಜುಟ್ಟನ್ನು ಇಡುವುದು ಹಿಂದೂಗಳ ಧಾರ್ಮಿಕ ಚಿಹ್ನೆ ಮಾತ್ರವಲ್ಲ, ಸುಷುಮ್ನ ನಾಡಿಯ ರಕ್ಷಣೆಗಾಗಿ ಋಷಿಗಳು ಮಾಡಿದ ಅನ್ವೇಷಣೆಯ ಒಂದು ವಿಶಿಷ್ಟ ಚಮತ್ಕಾರವಾಗಿದೆ. ಶಿಕೆಯ ಗುಚ್ಛ ಅಥವಾ ಅದರಲ್ಲಿ ಗಂಟು ಕಟ್ಟುವುದರಿಂದ ಹಿಂದಿನ ಕಾಲದ ಜನರಲ್ಲಿ ತೇಜ, ವಿವೇಕ, ದೀರ್ಘಾಯುಷ್ಯ ಹಾಗೂ ಶಕ್ತಿಯ ವಿಶಿಷ್ಟತೆ ಕಂಡುಬರ್ತದೆ. ಯಾವತ್ತಿನಿಂದ ಆಂಗ್ಲ ಶಿಕ್ಷಣ ಪದ್ಧತಿಯ ಪ್ರಭಾವದಿಂದ ಭಾರತೀಯರು ಶಿಕೆ ಹಾಗೂ ಜನಿವಾರದ ತ್ಯಾಗ ಮಾಡಿದರೂ ಆವತ್ತಿನಿಂದ ಈ ಪರಂಪರೆಯು ನಿರಂತರವಾಗಿ ಕಡಿಮೆ ಆಗುತ್ತಿದೆ. ಶಿಕೆಯನ್ನು ಇಡೋದರಿಂದ ಹುಚ್ಚುತನ, ಕುರುಡುತನ ಹಾಗೂ ಇನ್ನಿತರ ತಲೆಯ ರೋಗಗಳು ಬರುವುದಿಲ್ಲ. ಆದರೆ ಶಿಕೆ ಇಡದೇ ಇರುವವರಲ್ಲಿ ಹೆಚ್ಚಾಗಿ ಇದರ ಪ್ರಮಾಣ ಕಾಣಿಸ್ತದೆ. ಡಾಕ್ಟರ್ ಹಾಯ್ವಮನ್ ಅವರು ಅನೇಕ ವರ್ಷಗಳವರೆಗೆ ಭಾರತದಲ್ಲಿದ್ದು ಭಾರತೀಯ ಸಂಸ್ಕೃತಿಯ ಅಧ್ಯಯನ ಮಾಡಿದ್ದೇನೆ.
ಇಲ್ಲಿನ ನಿವಾಸಿಗಳು ಅನಾದಿ ಕಾಲದಿಂದ ಶಿಖೆಯನ್ನಿಡುತ್ತಾರೆ. ಇದರ ವರ್ಣನೆಯು ವೇದಗಳಲ್ಲಿಯೂ ದೊರೆಯುತ್ತದೆ. ದಕ್ಷಿಣದಲ್ಲಿ ಅರ್ಧ ತಲೆಯಲ್ಲಿ ಗೊರಸಿನಂತಹ ಶಿಖೆಯನ್ನಿಡುತ್ತಾರೆ. ಅವರ ಬುದ್ಧಿಯ ಪ್ರಗಲ್ಭತೆಯನ್ನು ನೋಡಿ ನಾನು ಬಹಳ ಪ್ರಭಾವಿತನಾಗಿದ್ದೇನೆ. ತಲೆಯ ಮೇಲೆ ಶಿಖೆಯನ್ನಿಡುವುದು ಅತ್ಯಂತ ಲಾಭದಾಯಕವಾಗಿದೆ. ನನಗೆ ಹಿಂದೂ ಧರ್ಮದಲ್ಲಿ ಅಗಾಧವಾದಂಥ ವಿಶ್ವಾಸವಿದೆ ಹಾಗೂ ಶಿಖೆಯನ್ನಿಡುವುದರ ಮಹತ್ವ ಮನವರಿಕೆಯಾಗಿದೆ ಅಂತೇಳಿ ಅವರು ಹೇಳ್ತಾರೆ. ಅಂದರೆ ಈ ಜುಟ್ಟನ್ನು ಬಿಡುವುದರಿಂದ ಮರ್ಮಸ್ಥಾನದ ರಕ್ಷಣೆ ಆಗ್ತದೆ ಹಾಗೆಂದು ಹೇಳಿ ನಾವು ಕೇಳಿದ್ದೇವೆ. ಒಂದು ವೇಳೆ ಹೌದು ಅಂತಾದರೆ ಇದರ ಮಹತ್ವ ಏನು? ಅದು ಯಾವ ರೀತಿಯಲ್ಲಿ ಮರ್ಮಸ್ಥಾನ ರಕ್ಷಣೆ ಆಗ್ತದೆ? ಖಂಡಿತವಾಗಿ ಹೌದು. ಅದರ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಪ್ರಕೃತಿಯು ಮನುಷ್ಯನ ಶರೀರವನ್ನು ಎಷ್ಟು ಸುದೃಢವಾಗಿರಿಸಿದೆ ಅಂದರೆ ಅದು ಅತ್ಯಂತ ದೊಡ್ಡ ಆಘಾತಗಳನ್ನು ಸಹಿಸಬಲ್ಲದು. ಹಾಗೆಯೇ ಮಾನವನ ಶರೀರದಲ್ಲಿ ಆಘಾತವಾದರೆ ತಕ್ಷಣ ಮೃತ್ಯುವಾಗುವ ಸ್ಥಾನಗಳು ಕೂಡ ಇವೆ. ಇವುಗಳಿಗೆ ಮರ್ಮಸ್ಥಾನ ಎಂದು ಹೇಳುತ್ತೇವೆ. ಶಿಖೆಯ ಕೆಳಗಿನ ಭಾಗದಲ್ಲಿ ಮರ್ಮಸ್ಥಾನ ಇರುತ್ತದೆ. ಇದರ ಬಗ್ಗೆ ಶುಶ್ರುತಾಚಾರ್ಯರು ಹೀಗೆ ಬರೆದಿದ್ದಾರೆ. ಇದರ ಅರ್ಥವನ್ನು ನೋಡೋಣ. ಮಸ್ತಕದ ಒಳಗೆ ಎಲ್ಲಿ ಕೂದಲುಗಳಿರುತ್ತವೆಯೋ ಅಲ್ಲಿ ಸಂಪೂರ್ಣ ನಾಡಿಗಳ ಹಾಗೂ ಸಂಧಿಗಳ ಮಿಲನವಿದೆ. ಅದನ್ನು ಅಧಿಪತಿ ಮರ್ಮ ಎಂದು ಹೇಳಲಾಗ್ತದೆ. ಇಲ್ಲಿ ಆಘಾತವಾಗುವುದರಿಂದ ತಕ್ಷಣ ಮೃತ್ಯುವಾಗುತ್ತದೆ. ಆದ್ದರಿಂದ ಜುಟ್ಟು ಇಡುವುದರಿಂದ ಈ ಮರ್ಮ ಸ್ಥಾನದ ರಕ್ಷಣೆ ಆಗುತ್ತದೆ. ಜುಟ್ಟು ಇಡುವುದರ ಬಗ್ಗೆ ನೀವು ಭಾಳಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ಅಂದರೆ ನೀವು ಹೇಳಿದ ನಂತರ ನಮಗೆ ಗೊತ್ತಾಯಿತು ಅಂದರೆ ಇಷ್ಟು ಮಹತ್ವ ಇದೆ ಜುಟ್ಟು ಇಡುವುದು ಅಂತೇಳಿ. ಅದು ನಾವು ಕೇಳಿದ ರೀತಿಯಲ್ಲಿ ಹಿಂದಿನ ಕಾಲದಲ್ಲಿ ಈ ಜುಟ್ಟನ್ನು ಕಟ್ ಮಾಡಿದಾಗ, ತುಂಡು ಮಾಡಿದಾಗ ಅದು ಮೃತ್ಯುದಂಡಕ್ಕೆ ಸಮ ಅಂತೇಳಿ ಅವರು ಪರಿಗಣನೆ ಮಾಡ್ತಾಯಿದ್ರು. ಇದು ಸತ್ಯನಾ? ಇದರ ಬಗ್ಗೆ ತಾವೇನು ಹೇಳಲಿಕ್ಕೆ ಬಯಸ್ತೀರಿ? ಇದು ಮಹತ್ವಪೂರ್ಣ ಪ್ರಶ್ನೆ ಇದೆ. ಇದು ಅನೇಕ ಜನರಲ್ಲಿ ಪ್ರಶ್ನೆ ಬಂದಿರ್ಬೋದು. ಇದರ ಬಗ್ಗೆ ಹರಿವಂಶ ಪುರಾಣದಲ್ಲಿ ಒಂದು ಕಥೆ ಇದೆ. ಐಹೇಯ ಹಾಗೂ ತಾಲಜಂಗ ವಂಶದ ರಾಜರು ಶಕ, ಯವನ, ಕಾಂಬೋಜ, ಪಾರದ ಇತ್ಯಾದಿ ರಾಜರೊಂದಿಗೆ ರಾಜಬಾಹುವಿನ ರಾಜ್ಯವನ್ನು ಕಬಳಿಸ್ತಾರೆ. ರಾಜಬಾಹು ತನ್ನ ಪತ್ನಿಯೊಂದಿಗೆ ಕಾಡಿಗೆ ಹೋಗ್ತಾನೆ. ಅಲ್ಲಿ ಅವನ ಮೃತ್ಯುವಾಗ್ತದೆ. ಮಹರ್ಷಿಗಳು ಅವನ ಗರ್ಭಿಣಿ ಹೆಂಡತಿಯನ್ನು ರಕ್ಷಿಸಿ ಅವಳನ್ನು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಅವಳು ಪುತ್ರನಿಗೆ ಜನ್ಮ ನೀಡ್ತಾಳೆ. ಆ ಪುತ್ರನೇ ಮುಂದೆ ರಾಜ ಸಗರನಾಗ್ತಾನೆ. ರಾಜ ಸಗರನು ಮಹರ್ಷಿಗಳಿಂದ ಶಸ್ತ್ರ ಹಾಗೂ ಶಾಸ್ತ್ರಗಳ ವಿದ್ಯೆಯನ್ನು ಕಲಿತಾನೆ ಮತ್ತು ಸಮಯ ನೋಡಿ ಐಹೇಯನನ್ನು ಕೊಂದು ಹಾಕಿದ. ಹಾಗೂ ಕೊನೆಯಲ್ಲಿ ಶಕ, ಯವನ, ಕಾಂಬೋಜ, ಪಾರದ ಮುಂತಾದ ರಾಜರನ್ನು ಕೊಲ್ಲಲು ಅವನು ನಿಶ್ಚಯ ಮಾಡ್ತಾನೆ. ಅದರಲ್ಲಿ ಶಕ, ಯವನ ಮುಂತಾದ ರಾಜರು ಮಹರ್ಷಿ ವಸಿಷ್ಠರಿಗೆ ಶರಣಾಗ್ತಾರೆ. ಮಹರ್ಷಿ ವಸಿಷ್ಠರು ಅವರಿಗೆ ಕೆಲವು ಷರತ್ತುಗಳನ್ನು ಹೇಳಿ ಅಭಯ ನೀಡಿದರು ಹಾಗೂ ಸಗರನಿಗೆ ಅವರನ್ನು ಕೊಲ್ಲದಿರುವಂತೆ ಆಜ್ಞೆ ಮಾಡ್ತಾರೆ. ಈಗ ರಾಜ ಸಗರನು ತನ್ನ ಪ್ರತಿಜ್ಞೆಯೂ ಬಿಡುವಾಗೇ ಇಲ್ಲ ಹಾಗೂ ಮಹರ್ಷಿಗಳ ಆಜ್ಞೆಯನ್ನು ಕೂಡ ಮೀರುವಂತಿರಲಿಲ್ಲ. ಕೊನೆಗೆ ಅವರು ರಾಜರ ತಲೆಯನ್ನು ಶಿಖೆ ಸಹಿತ ಬೋಳಿಸಿ ಅವರನ್ನು ಬಿಟ್ಟರು. ಅದರ ಹಿಂದಿನ ಕಾಲದಲ್ಲಿ ಯಾರದಾದರೂ ಶಿಖೆಯನ್ನು ಕತ್ತರಿಸುವುದನ್ನು ಮೃತ್ಯುದಂಡವೆಂದು ಪರಿಗಣಿಸಲಾಗ್ತಿತ್ತು. ಆದರೆ ಇವತ್ತು ಹಿಂದೂಗಳು ತಮ್ಮ ಕೈಯಿಂದಲೇ ತಮ್ಮ ಶಿಖೆಯನ್ನು ಕತ್ತರಿಸುತ್ತಿರುವುದು ಬೇಸರದ ಸಂಗತಿಯಾಗಿದೆ. ಇದು ಗುಲಾಮಗಿರಿಯ ಲಕ್ಷಣವಾಗಿದೆ. ಶಿಖೆಯು ಹಿಂದುತ್ವದ ಪ್ರತೀಕವಾಗಿದೆ. ಇದು ನಮ್ಮ ಧರ್ಮ ಹಾಗೂ ಸಂಸ್ಕೃತಿಯ ರಕ್ಷಕವಾಗಿದೆ. ಶಿಖೆಗಿರುವ ವಿಶೇಷ ಮಹತ್ವದಿಂದಾಗಿ ಹಿಂದೂಗಳು ಯವನ ಆಡಳಿತದ ಸಮಯದಲ್ಲಿ ತಮ್ಮ ಶಿಖೆಯ ರಕ್ಷಣೆಗಾಗಿ ತಲೆಯನ್ನು ಕಡಿಸಿಕೊಂಡರು, ಆದರೆ ಶಿಖೆಯನ್ನು ಕತ್ತರಿಸಲಿಲ್ಲ. ಪುರುಷರು ಜುಟ್ಟಿಡುವುದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀವು ನಮಗೆ ಕೊಡ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಸ್ತ್ರೀಯರು ಜುಟ್ಟಿಡುವುದರ ಬಗ್ಗೆ ನಮ್ಮ ಶಾಸ್ತ್ರದಲ್ಲಿ ಏನಾದರೂ ಉಲ್ಲೇಖವನ್ನು ಮಾಡಿದ್ದಾರಾ ಅಥವಾ ಮಹತ್ವ ಇದೆಯಾ? ದಯವಿಟ್ಟು ನಮ್ಮ ವೀಕ್ಷಕರು ತಿಳಿಸ್ಕೊಡಿ. ಸ್ತ್ರೀಯರ ತಲೆಯ ಮೇಲೆ ಉದ್ದನೆಯ ಕೂದಲಿರುವುದು ಅವರ ಶರೀರದ ರಚನೆ ಹಾಗೂ ಶರೀರದಲ್ಲಿರುವ ವಿದ್ವತ್ತಿಗೆ ಅನುಕೂಲವಾಗಿರುವುದರಿಂದ ಅವರು ಪ್ರತ್ಯೇಕವಾಗಿ ಜುಟ್ಟಿಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅಷ್ಟು ಮಾತ್ರ ಅಲ್ಲ,
ಸ್ತ್ರೀಯರು ಕೂಡ ಕೂದಲುಗಳನ್ನು ಕತ್ತರಿಸಬಾರದು. ಉಪನಯನದ ಸಂದರ್ಭದಲ್ಲಿ ಚೌಲ ಕರ್ಮವನ್ನು ಮಾಡ್ತಾರೆ. ಅಂದರೆ ಉಪನಯನವನ್ನು ವ್ರತಬಂಧ ಅಂತ ಹೇಳ್ತಾರೆ ಮತ್ತು ಮುಂಜಿ ಅಂತ ಕೂಡ ಕರೀತಾರೆ. ಇದರ ಶಾಸ್ತ್ರ ಏನು? ದಯವಿಟ್ಟು ನಮಗೆ ಮಾರ್ಗದರ್ಶನ ಮಾಡಿ. ಇದು ತುಂಬ ಒಳ್ಳೆಯ ಪ್ರಶ್ನೆ ಇದೆ. ಉಪನಯನ, ಇದರಲ್ಲಿ ಎರಡು ಶಬ್ದ ಇದೆ, ಉಪ ಮತ್ತು ನಯನ. ಇದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಇದರಲ್ಲಿ ಉಪ ಶಬ್ದದ ಅರ್ಥ ಅಂದರೆ ಸಮೀಪ, ಹಾಗೂ ನಯನ ಅಂದರೆ ತರುವುದು ಎಂದು ಅರ್ಥ ಆಗ್ತದೆ. ಆದ್ದರಿಂದ ಉಪನಯನದ ಅರ್ಥವು ಗಾಯತ್ರಿ ಮಂತ್ರವನ್ನು ಕಲಿಯಲು ಗುರುಗಳ ಬಳಿ ಕರೆತರುವುದು ಎಂದಾಗಿದೆ. ನಯನ ಅಂದರೆ ಕಣ್ಣು. ಈ ಅರ್ಥದಂತೆ ಉಪನಯನ ಅಂದರೆ ಅಂತಃಚಕ್ಷು. ಯಾವ ವಿಧಿಯಿಂದ ಅಂತಃಚಕ್ಷುಗಳು ತೆರೆಯಲ್ಪಡುತ್ತವೋ ಅಥವಾ ತೆರೆಯಲು ಸಹಾಯವಾಗ್ತದೆಯೋ ಅದನ್ನು ಉಪನಯನ ಎಂದು ಹೇಳುತ್ತಾರೆ. ಧರ್ಮ ನಿಯಮದಿಂದ ವೃತವನ್ನು ಬ್ರಹ್ಮಚರ್ಯಕ್ಕನುಸಾರ ಆಚರಣೆ ಮಾಡುವ ಬಂಧನವು ಎಂದಿನಿಂದ ಆರಂಭವಾಗ್ತದೆಯೋ ಅದಕ್ಕೆ ವೃತಬಂಧ ಅಂತ ಹೇಳ್ತಾರೆ. ಆದರೆ ಅದಕ್ಕಿಂತ ಮೊದಲು ಬಾಲಕನ ಆಚರಣೆ ಹೇಗಿರಬೇಕು ಎನ್ನುವುದಕ್ಕೆ ಯಾವುದೇ ಬಂಧನ ಇಲ್ಲ. ಬ್ರಹ್ಮಚರ್ಯ ಅಂದರೆ ಬ್ರಹ್ಮನಲ್ಲಿ ಲೀನವಾಗುವುದು, ಆತ್ಮ ಸ್ವರೂಪರಾಗುವುದು. ಇದರ ಉದ್ದೇಶವು ಮಹತ್ವಪೂರ್ಣವಾಗಿದೆ. ಪ್ರತಿಯೊಬ್ಬ ಮನುಷ್ಯನು ಜನ್ಮತಃ ಶೂದ್ರನಾಗಿರ್ತಾನೆ. ಅಂದರೆ ಮೊದಲು ಶರೀರದ ಸ್ವಚ್ಛತೆ ಮಾಡುವುದನ್ನೇ ಕಲಿತಾನೆ. ಮುಂದೆ ಕರ್ಮ ಮಾಡಿದ ನಂತರ ಅವನು ದ್ವಿಜನಾಗುತ್ತಾನೆ. ದ್ವಿ ಅಂದರೆ ಎರಡು, ಹಾಗೂ ಜ ಅಂದರೆ ಜನಿಸುವುದು. ಜನಿವಾರ ಹಾಕುವ ಸಂಸ್ಕಾರವಾಗುವುದರಿಂದ ಒಂದು ರೀತಿಯಲ್ಲಿ ಪುತ್ರನ ಜನ್ಮವೇ ಆಗ್ತದೆ. ಅಂದರೆ ಅವನು ದ್ವಿಜನಾಗುತ್ತಾನೆ ಎಂದು ಹೇಳುತ್ತಾರೆ. ದ್ವಿಜನಾದ ನಂತರ ಗಾಯತ್ರಿ ಮಂತ್ರದ ಅಧಿಕಾರಿ ಆಗ್ತಾನೆ. ಅಂದರೆ ಸಾಧನೆಯನ್ನು ಮಾಡಲು ಯೋಗ್ಯನಾಗ್ತಾನೆ. ಮತ್ತು ಉಪನಯನ ಆದ ನಂತರ ಜನಿವಾರದ ವಿಧಿಯನ್ನು ಮಾಡಲೇಬೇಕು. ಆದರೆ ವಿವಾಹವಾಗುವುದು ಕಡ್ಡಾಯವಿಲ್ಲ. ತಂದೆಯನ್ನು ಗಾಯತ್ರಿ ಮಂತ್ರದ ದೀಕ್ಷೆಯನ್ನು ನೀಡುವ ಮೊದಲ ಗುರು ಅಂತೇಳಿ ತಿಳಿತಾರೆ. ಕುಮಾರನಿಗೆ ವೃತಸ್ಥನಾಗಿ ಇದು ಜೀವನಕ್ಕೆ ಬೇಕಾಗಿರುವ ಜ್ಞಾನವನ್ನು ಗ್ರಹಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಉಪನಯನ ವಿಧಿ ಇದೆ. ಹಿಂದಿನ ಕಾಲದಲ್ಲಿ ಅವನು 12 ವರ್ಷಗಳವರೆಗೆ ಗುರುಕುಲದಲ್ಲಿ ಇರಬೇಕಾಗಿತ್ತು. ಅಲ್ಲಿ ಅವನಿಗೆ 4 ವೇದ, 64 ಕಲೆಗಳು, ಉಪನಿಷತ್ತುಗಳು, ಧನುರ್ವಿದ್ಯೆ ಹಾಗೂ ಆಯುರ್ವೇದದ ಹೀಗೆ ಎಲ್ಲ ರೀತಿಯ ಶಿಕ್ಷಣ ಸಿಗ್ತಿತ್ತು. ಅವೆಲ್ಲವನ್ನು ಕಲಿತು ಬಂದಂಥ ಆ ಪರಿಪೂರ್ಣ ಸಾಧಕ ಮುಂದಿನ ಜೀವನ ನಡೆಸಲು ಸಕ್ಷಮ ಆಗ್ತಿದ್ದನು. ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ನಾವು ಸಂವಾದವನ್ನು ಮುಂದುವರಿಸೋಣ. ಸನಾತನ ಉತ್ಪಾದನೆ. ಸನಾತನದ ಸಾತ್ವಿಕ ಉತ್ಪಾದನೆಗಳೆಲ್ಲಿವೆ? ಭಾವ ಜಾಗೃತಿಗೊಳಿಸುವ ದೇವತೆಗಳ ಸಾತ್ವಿಕ ಚಿತ್ರಗಳು. ಸಂತರ ಮಾರ್ಗದರ್ಶನಕ್ಕನುಸಾರವಾಗಿ ಮಾಡಿದ ದೇವತೆಯ ಮೂಲ ರೂಪಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಹೋಲುವ ಚಿತ್ರಗಳು. ಶಿವ, ದುರ್ಗಾ, ಶ್ರೀಲಕ್ಷ್ಮಿ, ಶ್ರೀ ಗಣಪತಿ, ಶ್ರೀರಾಮ, ಶ್ರೀಕೃಷ್ಣ, ಮಾರುತಿ ಮತ್ತು ದತ್ತ ಈ ದೇವತೆಗಳ ಚಿತ್ರಗಳು ವಿವಿಧ ಆಕಾರಗಳಲ್ಲಿ ಲಭ್ಯವಿವೆ. ದೇವತೆಗಳ ನಾಮಜಪದ ಚೈತನ್ಯದಾಯಕ ಪಟ್ಟಿಗಳು. ಸಾತ್ವಿಕ ಅಕ್ಷರ ಮತ್ತು ಅದರ ಸುತ್ತಲೂ ಆಯಾಯ ದೇವತೆಯ ತತ್ವಕ್ಕೆ ಅನುರೂಪವಾಗಿರುವಂತಹ ಅಂಚನ್ನು ಹೊಂದಿದ ಸನಾತನ ನಿರ್ಮಿತ ನಾಮಜಪ ಪಟ್ಟಿಗಳು. ವಾಸ್ತುಶುದ್ಧಿ ಮತ್ತು ವಾಹನ ಶುದ್ಧಿಗಾಗಿಯೂ ಉಪಯುಕ್ತವಾಗಿರುವಂತಹ ನಾಮಜಪ ಪಟ್ಟಿಗಳು. ಬಣ್ಣದ ಹಾಗೂ ಸ್ಟಿಕ್ಕರ್ ಸಹಿತ, ಅಲ್ಲದೆ ಸ್ಟಿಕ್ಕರ್ ರಹಿತ ಹೀಗೆ 2 ವಿಧಗಳಲ್ಲಿಯೂ ಲಭ್ಯ. ವಿವಿಧ ಭಾಷೆಗಳ 80ಕ್ಕೂ ಹೆಚ್ಚು ದೇವತೆಗಳ ನಾಮಜಪದ ಪಟ್ಟಿಗಳು ಲಭ್ಯ. ಸನಾತನ ನಿರ್ಮಿತ ದೇವತೆಗಳ ಸಾತ್ವಿಕ ಚಿತ್ರಗಳ ಪದಕಗಳು. ಶಕ್ತಿ, ಚೈತನ್ಯ, ಆನಂದ ಮತ್ತು ಶಾಂತಿಯ ಲಾಭ ದೊರಕಿಸಿಕೊಡುವ ದೇವತೆಗಳ ಸಾತ್ವಿಕ ಪದಕಗಳು. ಕೊರಳಿನಲ್ಲಿ ಹಾಕಿಕೊಳ್ಳುವ ಈ ಪದಕಗಳೆಂದರೆ ದೇವತೆಗಳ ಸಂರಕ್ಷಕ ಶಕ್ತಿಯ ಅನುಭೂತಿ. ಸನಾತನದ ಸಾತ್ವಿಕ ಉತ್ಪಾದನೆಗಳು ಮನೆಗೆ ಬರುತ್ತಲೇ ಲಭಿಸುವುದು ಚೈತನ್ಯ ಮತ್ತು ಹೆಚ್ಚುವುದು ಭಕ್ತಿಯ ಸಂಗ್ರಹ.
ಸನಾತನದ ಅಮೂಲ್ಯ ಗ್ರಂಥ ಸಂಪತ್ತು. ಆಚಾರ ಧರ್ಮ ಪಾಲನೆ, ಧಾರ್ಮಿಕ ಕೃತಿ, ದೇವತೆಗಳ ಉಪಾಸನೆ, ಅಧ್ಯಾತ್ಮ, ಸಾಧನೆ, ಮಕ್ಕಳ ಪೋಷಣೆ, ರಾಷ್ಟ್ರ ರಕ್ಷಣೆ, ಮುಂತಾದ ವಿಷಯಗಳ ಬಗ್ಗೆ ಜ್ಞಾನ ಜ್ಯೋತಿ ಬೆಳಗಿಸುವ ಸನಾತನದ ಗ್ರಂಥಗಳು. ಅವಶ್ಯವಾಗಿ ಓದಿರಿ ಸನಾತನದ ಗ್ರಂಥಗಳು. ತಾವೂ ಓದಿರಿ ಹಾಗೂ ಇತರರಿಗೂ ಓದಲು ನೀಡಿ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳಿರಿ. ಈ ಗ್ರಂಥಗಳಿಗಾಗಿ ಸಂಪರ್ಕಿಸಿ 9342995299. ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಉಪನಯನ ಸಂಸ್ಕಾರದಲ್ಲಿ ಅಂದರೆ ಯಜ್ಞೋಪವೀತ ಅಂದರೆ ಜನಿವಾರವನ್ನು ಧಾರಣೆ ಮಾಡ್ತಾರೆ. ಇದರ ಶಾಸ್ತ್ರ ಏನು? ದಯವಿಟ್ಟು ನಮಗೆ ತಿಳಿಸ್ಕೊಡಿ. ಇದು ಕೂಡ ತುಂಬ ಮಹತ್ವಪೂರ್ಣ ಪ್ರಶ್ನೆ ಇದೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳುವ. ಸಂಸ್ಕೃತದ ಸಂಧಿ ವಿಚ್ಛೇದದ ಅನುಸಾರ ಯಜ್ಞೋಪವೀತ ಅಂದರೆ ಯಜ್ಞ ಪ್ಲಸ್ ಉಪವೀತ, ಈ ಶಬ್ದಕ್ಕೆ ಎರಡು ಅರ್ಥಗಳಿವೆ. ಉಪನಯನ ಸಂಸ್ಕಾರದಲ್ಲಿ ಜನಿವಾರನ್ನು ಧರಿಸಲಾಗ್ತದೆ ಹಾಗೂ ವಿದ್ಯಾರಂಭ ಆಗ್ತದೆ. ಮುಂಡನ ಮತ್ತು ಪವಿತ್ರ ಜಲದ ಸ್ನಾನವು ಈ ಸಂಸ್ಕಾರದ ಒಂದು ಅಂಗವಾಗಿದೆ. ನೂಲಿನಿಂದ ಮಾಡಿದ ಈ ಪವಿತ್ರ ಎಳೆಯನ್ನು ಯಜ್ಞೋಪವೀತಧಾರಿಯು ಎಡಭುಜದ ಮೇಲೆ ಹಾಗೂ ಬಲಭುಜದ ಕೆಳಗೆ ಧರಿಸ್ತಾನೆ. ಒಂದು ವಿಶಿಷ್ಟ ದಾರಕ್ಕೆ ವಿಧಿವತ್ತಾಗಿ ಗಂಟುಗಳನ್ನು ಹಾಕಿ ಯಜ್ಞೋಪವೀತವನ್ನು ತಯಾರಿ ಮಾಡಲಾಗ್ತದೆ. ಇದರಲ್ಲಿ 7 ಗಂಟುಗಳನ್ನು ಹಾಕಲಾಗ್ತದೆ. ಬ್ರಾಹ್ಮಣನ ಯಜ್ಞೋಪವೀತದಲ್ಲಿ ಬ್ರಹ್ಮಗಂಟಿರ್ತದೆ. 3 ದಾರಗಳಿಂದ ಈ ಯಜ್ಞೋಪವೀತವನ್ನು ಗುರುಗಳಿಂದ ದೀಕ್ಷೆಯನ್ನು ಪಡೆದ ನಂತರವೇ ಧಾರಣೆ ಮಾಡಬೇಕು. ಈ 3 ದಾರಗಳು ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರನ ಪ್ರತೀಕವಾಗಿದೆ. ಇನ್ನು ಬ್ರಹ್ಮಚಾರಿ ಹಾಗೂ ಗೃಹಸ್ಥನಿಗೆ ಯಜ್ಞೋಪವೀತದ ಬಗ್ಗೆ ನೋಡೋಣ. ಬ್ರಹ್ಮಚಾರಿ 3 ದಾರದ ಹಾಗೂ ವಿವಾಹಿತನು 6 ದಾರಗಳಿರುವ ಜನಿವಾರವನ್ನು ಧರಿಸ್ತಾನೆ. ಯಜ್ಞೋಪವೀತದ 6 ದಾರಗಳಲ್ಲಿ 3 ದಾರಗಳು ತನ್ನದು ಹಾಗೂ ಉಳಿದ 3 ದಾರಗಳನ್ನು ತನ್ನ ಪತ್ನಿಯದ್ದು ಎಂದು ಹೇಳಲಾಗ್ತದೆ. ಇನ್ನು ಜನಿವಾರದ ಮಹತ್ವವನ್ನು ನೋಡುವುದಾದರೆ, ಜನಿವಾರದಲ್ಲಿ 3 ದಾರಗಳು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರರ ಪ್ರತೀಕ. ಹಾಗೆಯೇ ದೇವಋಣ, ಪಿತೃಋಣ ಹಾಗೂ ಋಷಿ ಋಣದ ಪ್ರತೀಕವಾಗಿದೆ. ಅಲ್ಲದೆ ಸತ್ವ, ರಜ ಮತ್ತು ತಮದ ಪ್ರತೀಕವೂ ಆಗಿದೆ. ಅದರೊಂದಿಗೆ ಈ 3 ದಾರಗಳು ಸಹ ಗಾಯತ್ರಿ ಮಂತ್ರದ 3 ಚರಣಗಳ ಪ್ರತೀಕವಾಗಿದೆ ಹಾಗೂ 3 ಆಶ್ರಮಗಳ ಪ್ರತೀಕವೂ ಆಗಿದೆ. ಜನಿವಾರದ ಒಂದೊಂದು ದಾರದಲ್ಲಿ 3, 3, 3 ಹೀಗೆ ಒಟ್ಟು ದಾರಗಳ ಸಂಖ್ಯೆ 9. ಇವುಗಳಲ್ಲಿ 1 ಮುಖ, 2 ಮೂಗಿನ ಹೊಳ್ಳೆ, 2 ಕಣ್ಣುಗಳು, 2 ಕಿವಿಗಳು, ಮಲ ಹಾಗೂ ಮೂತ್ರದ 2 ದ್ವಾರಗಳನ್ನು ಸೇರಿಸಿ ಒಟ್ಟು 9 ಆಗುತ್ತವೆ. ಇದರ ಅರ್ಥ ಅಂದರೆ ನಾವು ಮುಖದಿಂದ ಒಳ್ಳೆಯದನ್ನೇ ಮಾತಾಡಬೇಕು, ಕಣ್ಣುಗಳಿಂದ ಒಳ್ಳೆಯದನ್ನೇ ನೋಡಬೇಕು ಹಾಗೂ ಕಿವಿಗಳಿಂದ ಒಳ್ಳೆಯದನ್ನೇ ಕೇಳಬೇಕು. ಹೀಗೆ ಇದೆ. ಇನ್ನು ಜನಿವಾರದಲ್ಲಿ ಹಾಕಲಾಗುವ 5 ಗಂಟುಗಳು ಬ್ರಹ್ಮ, ಧರ್ಮ, ಅರ್ಥ, ಕಾಮ ಹಾಗೂ ಮೋಕ್ಷದ ಪ್ರತೀಕವಾಗಿದೆ. ಈ 5 ಗಂಟುಗಳು 5 ಯಜ್ಞ, 5 ಜ್ಞಾನೇಂದ್ರಿಯಗಳು ಹಾಗೂ ಪಂಚಕರ್ಮಗಳ ಪ್ರತೀಕವೂ ಆಗಿದೆ. ಜನಿವಾರದ ಉದ್ದಕ್ಕೂ ಸಹ ಶಾಸ್ತ್ರವಿದೆ. ಜನಿವಾರದ ಉದ್ದ
96 ಅಂಗುಲದಷ್ಟಿರುತ್ತದೆ. ಯಾಕೆಂತೇಳಿದರೆ ಜನಿವಾರವನ್ನು ಧರಿಸುವವನು 64 ಕಲೆಗಳನ್ನು ಮತ್ತು 32 ವಿದ್ಯೆಗಳನ್ನು ಕಲಿತುಕೊಂಡಿರಬೇಕಾಗ್ತದೆ. ಅಂದರೆ ಮಲವಿಸರ್ಜನೆ ಮಾಡಬೇಕಾದ್ರೆ ಅಂದರೆ ಜನಿವಾರವನ್ನು ನಾವು ಕಿವಿಯ ಮೇಲೆ ಇಟ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅದರ ಕಾರಣ ಏನು ದಯವಿಟ್ಟು ತಿಳಿಸ್ಕೊಡಿ. ಇದರ ಬಗ್ಗೆ ಒಂದು ಶ್ಲೋಕವಿದೆ, ಆ ಶ್ಲೋಕದ ಮಾಧ್ಯಮದಲ್ಲೇ ತಿಳ್ಕೊಳ್ಳುವ. ಇದರ ಅರ್ಥ, ಜನಿವಾರವನ್ನು ಮಾಲೆಯಂತೆ ಮಾಡಿ ಬಲಗಿವಿಯ ಮೇಲೆ ಇಟ್ಟು ಹಗಲಿನಲ್ಲಿ ಉತ್ತರ ದಿಕ್ಕಿಗೆ ಹಾಗೂ ರಾತ್ರಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹುಲ್ಲಿನಿಂದ ಕೂಡಿದ ಪ್ರದೇಶದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿ. ಜನಿವಾರವು ಪವಿತ್ರ ಆಗಿರ್ತದೆ. ಮಲಮೂತ್ರ ವಿಸರ್ಜನೆಯ ಸಮಯದಲ್ಲಿ ನಾವು ಅಶುಚಿ ಅವಸ್ಥೆಯಲ್ಲಿರ್ತೇವೆ. ಬ್ರಾಹ್ಮಣನ ಬಲಗಿವಿಯ ಸ್ಥಳದಲ್ಲಿ ಸಪ್ತ ದೇವತೆಗಳು ಅಂದರೆ ಅಗ್ನಿ, ಜಲ, ವರುಣ, ಸೂರ್ಯ, ವಾಯು, ಇಂದ್ರ ಹಾಗೂ ಚಂದ್ರ ಇವರ ವಾಸವು ನಿತ್ಯ ಇರ್ತದೆ. ಆದ್ದರಿಂದ ಅಲ್ಲಿ ಜನಿವಾರವನ್ನು ಮಾಲೆಯಂತೆ ಮಾಡಿ ಬಲಗಿವಿಯ ಮೇಲೆ ಇಟ್ಟು ಮಲಮೂತ್ರ ವಿಸರ್ಜನೆ ಮಾಡಿ, ಒಂದು ವೇಳೆ ಇದನ್ನು ಮರೆತರೆ ಬೇರೆ ಜನಿವಾರ ಧರಿಸಿ ಅಂತ ಹೇಳಲಾಗಿದೆ. ಮಲವಿಸರ್ಜನೆಯನ್ನು ಮಾಡಬೇಕಾದ್ರೆ ಜನಿವಾರವನ್ನು ಬಲಕಿವಿಯ ಮೇಲೆ ಇಡಬೇಕು ಅಂತ ತಾವು ಹೇಳಿದ್ರಿ. ಅಂದರೆ ಬಲಕಿವಿಗೆ ಇಷ್ಟು ಮಹತ್ವ ಏನು? ಇದರ ಹಿಂದೆ ಏನಾದರೂ ವೈಜ್ಞಾನಿಕ ಕಾರಣ ಇದೆಯಾ? ನಾವು ಯಾಕೆ ಎಡಗಿವಿಗೆ ಇಡಬಾರ್ದು, ಯಾಕೆ ಬಲಗಿವಿಗೆ ನಾವು ಇಡಬೇಕು? ದಯವಿಟ್ಟು ತಿಳಿಸ್ಕೊಡಿ. ಇದು ಕೂಡ ತುಂಬ ಮಹತ್ವದ ಪ್ರಶ್ನೆ ಇದೆ. ಬಲಗಿವಿಯ ನರ ಮತ್ತು ಗುಪ್ತೇಂದ್ರಿಯ ಮತ್ತು ಅಂಡಕೋಶಕ್ಕೆ ಸಂಬಂಧ ಇದೆ. ಇದರ ಬಗ್ಗೆ ನಾವು ತಿಳ್ಕೊಳ್ಳುವ. ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಸೂಕ್ಷ್ಮ ವೀರ್ಯಸ್ರಾವವಾಗುವ ಸಾಧ್ಯತೆ ಇರುತ್ತದೆ. ಆಯುರ್ವೇದ ಶಾಸ್ತ್ರದ ಅನುಸಾರ ಬಲಗಿವಿಯನ್ನು ದಾರದಿಂದ ಸುತ್ತುವುದರಿಂದ ಶುಕ್ರನಾಶದಿಂದ ಮುಕ್ತರಾಗ್ತವೆ ಎಂಬುದನ್ನು ಸಾಬೀತುಪಡಿಸಲಾಗಿದೆ. ಸ್ವಪ್ನದೋಷ ಆಗಾಗ ಆಗ್ತಿದ್ದರೆ ಬಲಕಿವಿಯನ್ನು ಕಟ್ಟಿ ಮಲಗುವುದರಿಂದ ದೋಷದ ನಿವಾರಣೆ ಆಗ್ತದೆ. ಹಾಗೆಯೇ ಯಾವುದೇ ಪ್ರಾಣಿಯ ಬಲಕಿವಿಯನ್ನು ಎಳೆಯುವುದರಿಂದ ಅದರಲ್ಲಿ ಮದವೇರಿದ್ದರೆ ತಕ್ಷಣ ಕಡಿಮೆ ಆಗ್ತದೆ. ಅಂಡವೃದ್ಧಿಯ 7 ಕಾರಣಗಳಲ್ಲಿ ಮೂತ್ರಜ ಅಂಡವೃದ್ಧಿಯು ಒಂದು ಕಾರಣವಾಗಿದೆ. ಕಿವಿಯ ಮೇಲೆ ದಾರವನ್ನು ಸುತ್ತುವುದರಿಂದ ಮೂತ್ರಜ ಅಂಡವೃದ್ಧಿ ಆಗೋದಿಲ್ಲ. ಮತ್ತೊಂದು ಪ್ರಶ್ನೆ ಅಂದರೆ ಸರ್ವಸಾಮಾನ್ಯ ಇದು ಎಲ್ಲರ ಮನಸ್ಸಲ್ಲಿ ಕೂಡ ಇರಬಹುದು. ಅಂದರೆ ಉಪನಯನವನ್ನು ಮಾಡುವಂಥ ಅಧಿಕಾರ ಅದು ಕೇವಲ ಬ್ರಾಹ್ಮಣನಿಗೆ ಮಾತ್ರ ಇದೆಯಾ? ಅಂದರೆ ಇದರ ಕಾರಣ ಏನು? ದಯವಿಟ್ಟು ತಿಳಿಸ್ಕೊಡಿ. ಹಾಗೇನಿಲ್ಲ, ಎಲ್ಲ ವರ್ಣದವರಿಗೆ ಉಪನಯನವನ್ನು ಮಾಡ್ಬೋದು. ಅದರ ಬಗ್ಗೆಯೂ ನಾವು ತಿಳ್ಕೊಳ್ಳುವ. ಪ್ರತಿಯೊಂದು ವರ್ಣದ ಅನುಸಾರ ಉಪನಯನದ ವಯಸ್ಸನ್ನು ಹೇಳಲಾಗಿದೆ. ಅಶ್ವಲಾಯನ ಗ್ರಹೀಯ ಸೂತ್ರದಲ್ಲಿ ಖಂಡ 19 ಸೂತ್ರ 1ರಿಂದ 4 ಹೀಗೆ ಹೇಳಲಾಗಿದೆ. ಉಪನಯನ ಸಂಸ್ಕಾರವನ್ನು ಬ್ರಾಹ್ಮಣರಲ್ಲಿ 8ನೇ ವಯಸ್ಸಿನಲ್ಲಿ, ಕ್ಷತ್ರಿಯರಲ್ಲಿ 11ನೇ ವಯಸ್ಸಿನಲ್ಲಿ, ವೈಶ್ಯರಲ್ಲಿ 12ನೇ ವಯಸ್ಸಿನಲ್ಲಿ ಮಾಡಬೇಕು. ಹಿಂದಿನ ಕಾಲದಲ್ಲಿ 17ನೇ ವಯಸ್ಸಿಗಿಂತ ಮುಂಚೆಯೇ ವಿವಾಹ ಆಗ್ತಿತ್ತು. ಆದ್ದರಿಂದ ಶೂದ್ರರಿಗೆ ಉಪನಯನದಿಂದ ಉಪಯೋಗ ಆಗ್ತಿರಲಿಲ್ಲ. ಏಕೆಂತಂದರೆ ಉಪನಯನದ ನಂತರ ಅಧ್ಯಯನ ಮಾಡಲು ಗುರುಕುಲಕ್ಕೆ ಹೋಗಬೇಕಾಗ್ತಿತ್ತು. ವೇದಾಧ್ಯಯನ ಮಾಡಲಿಕ್ಕೆ 4 ವರ್ಣಗಳ ಬಾಲಕರಿಗೂ ಅಧಿಕಾರ ಇದೆ. ಆದರೆ ಗುಣಕರ್ಮದಿಂದ ರಹಿತರಾದವರಿಗೆ ಇಲ್ಲ. ಗುಣಕರ್ಮಗಳೇ ಉಚ್ಚ ಹಾಗೂ ಅವಚ ವರ್ಣದ ಕಾರಣವಾಗಿದೆ. ಈ ಸಂದರ್ಭದಲ್ಲಿ ಚಾಂದೋಗ್ಯ ಉಪನಿಷತ್ನಲ್ಲಿ ಹೀಗೆ ಹೇಳಿದ್ದಾರೆ. ಸತ್ಯಕಾಮ ಜಾಬಾಲನು ಹಾರಿ ದ್ರುಮಥ ಗೌತಮರ ಬಳಿ ಹೋಗಿ, ನಾನು ಬ್ರಹ್ಮಚಾರಿಯಾಗಿರ್ತೇನೆ, ತಮ್ಮ ಆಜ್ಞೆ ಇದ್ದರೆ ನಾನು ನಿಮ್ಮ ಬಳಿಯೇ ಇರಲೇ ಎಂದು ಕೇಳ್ತಾನೆ. ಆಗ ಆಚಾರ್ಯರು ಗೌತಮರು, ಹೇ ಸೌಮ್ಯ, ನಿನ್ನ ಗೋತ್ರ ಯಾವುದು ಎಂದು ಕೇಳಿದಾಗ ಅವನು, ನನ್ನ ಗೋತ್ರವು ನನಗೆ ತಿಳಿದಿಲ್ಲ. ನಾನು ನನ್ನ ತಾಯಿ ಜಾಬಾಳಲಲ್ಲಿ ಕೇಳಿದಾಗ ತಾನು ಅನೇಕ ಜನರ ಸೇವಕಿಯಾಗಿದ್ದೆನು. ಯೌವನ ಕಾಲದಲ್ಲಿ ನಾನು ನಿನ್ನನ್ನು ಪಡೆದಿದ್ದೇನೆ. ನನಗೆ ನಿನ್ನ ಗೋತ್ರ ಯಾವುದು ಎಂದು ತಿಳಿದಿಲ್ಲ ಅಂತೇಳಿ ಹೇಳ್ತಾಳೆ. ಆದ್ದರಿಂದ ಹೇ ಗುರುವರ್ಯರೇ, ನಾನು ಸತ್ಯಕಾಮ ಜಾಬಾಲನಿದ್ದೇನೆ ಎಂದು ಹೇಳಿದನು. ಗುರು ಗೌತಮರು ಬ್ರಾಹ್ಮಣನಲ್ಲದವನು ಈ ಮಾತನ್ನು ಹೇಳಲಾರನು. ಅಂದರೆ ನೀನು ಬ್ರಾಹ್ಮಣನಾಗಿರುವೆ. ಹೇ ಸೌಮ್ಯ, ನೀನು ಯಜ್ಞಕ್ಕೆ ಹಾಕುವ ಸಮಿಧೆಗಳನ್ನು
ನಾನು ನಿನ್ನನ್ನು ನನ್ನ ಬಳಿ ಇರಿಸಿಕೊಳ್ತೇನೆ. ನಿನಗೆ ವೇದಗಳ ಶಿಕ್ಷಣವನ್ನು ನೀಡ್ತೇನೆ. ಯಾಕೆಂದರೆ ನೀನು ಸತ್ಯ ಮಾತನಾಡುವಾಗ ವಿಚಲಿತನಾಗಲಿಲ್ಲ. ಈ ರೀತಿಯಲ್ಲಿ ಅಜ್ಞಾತ ಕುಲದ ಶಿಷ್ಯನಿಗೂ ವೇದಾಧ್ಯಯನ ಮಾಡುವ ಸೌಲಭ್ಯ ಕಲ್ಪಿಸಲಾಯಿತು. ಸತ್ಯವನ್ನು ಮಾತಾಡುವ ಗುಣದಿಂದಲೇ ಅಜ್ಞಾತ ಕುಲದ ಸತ್ಯಕಾಮ ಜಾಬಾಲನಿಗೆ ವೇದಾಧ್ಯಯನ ಮಾಡುವ ಅಧಿಕಾರ ದೊರೆಯಿತು. ಆದರೆ ಗುಣ ಅಥವಾ ಕರ್ಮದಿಂದ ರಹಿತನಾದವನಿಗೆ ವೇದಾಧ್ಯಯನದ ಅಧಿಕಾರವನ್ನು ನೀಡಲಾಗಿಲ್ಲ. ಉದಾಹರಣೆ ನೋಡೋಣ. ಇದರ ಅರ್ಥ ಗುಣ ಹಾಗೂ ಕರ್ಮದಿಂದ ರಹಿತನಾದವನಿಗೆ ವೇದಶ್ರವಣ ಹಾಗೂ ಅಧ್ಯಯನವನ್ನು ನಿಷೇಧಿಸಲಾಗಿದೆ. ಇದರ ಅರ್ಥ ಆ ಪ್ರಶಾಂತ ಚಿತ್ತದ ಪುರುಷರಿಗೆ ಬ್ರಹ್ಮವಿದ್ಯೆಯ ದಾನ ಮಾಡಬಾರದು. ಇದರ ಅರ್ಥ ವಿದ್ಯೆಯು ವಿದ್ವಾಂಸನಾದ ಬ್ರಾಹ್ಮಣನ ಬಳಿ ಬಂದು, ನೀನು ನನ್ನನ್ನು ರಕ್ಷಿಸು, ನಾನು ನಿನ್ನ ಖಜಾನೆಯಾಗಿದ್ದೇನೆ. ನೀನು ನಿಂದಕರು, ಕುಟಿಲರು, ಸಂಯಮ ಇಲ್ಲದವರ ಬಳಿ ನನ್ನ ಉಪದೇಶ ಮಾಡಬೇಡ. ಇದರಿಂದ ನಾನು ಸದಾ ಬಲಶಾಲಿಯಾಗಿರಬಲ್ಲೆನು. ಇದರ ಅರ್ಥ ರತ್ನಗಳಿಂದ ಪೂರ್ಣ ಪೃಥ್ವಿಯನ್ನು ದೇವರುಗಳು ದಾನ ಮಾಡಿದರೂ ಮಾಡಬಹುದು. ಆದರೆ ಸಂಯಮ ಇಲ್ಲದ ಜನರಿಗೆ ಬ್ರಹ್ಮವಿದ್ಯೆಯ ಉಪದೇಶ ಮಾಡಬಾರದು. ಈ ಎಲ್ಲ ಶ್ಲೋಕಗಳ ಭಾವವು ಬ್ರಹ್ಮವಿದ್ಯೆ ಹಾಗೂ ವೇದಾಧ್ಯಯನದ ಅಧಿಕಾರ 4 ವರ್ಣಗಳಿಗಿದೆ, ಆದರೆ ಗುಣರಹಿತ ಜನರಿಗೆ ಇಲ್ಲ ಎಂದಾಗಿದೆ. ಉಪನಯನವನ್ನು ಮಾಡುವಂಥ ಅಧಿಕಾರ ಎಲ್ಲ ವರ್ಣದವರಿಗೂ ಕೂಡ ಇದೆ ಅನ್ನುವಂಥದ್ದು ನೀವು ಹೇಳಿದ್ರಿ. ಅದೇ ಪ್ರಕಾರ ಈ ಉಪನಯನದ ಅಧಿಕಾರ ಕನ್ಯೆಯರು ಅವರಿಗೂ ಕೂಡ ಇತ್ತ ಇದು? ಏನಾದರೂ ವಿಶೇಷವಾಗಿ ಅವರಿಗೆ ಅದು ಮಾಡಬೇಕು ಮಾಡಬಾರ್ದು ಹೀಗೇನಿದ್ರೆ ದಯವಿಟ್ಟು ತಿಳಿಸ್ಕೊಡಿ. ಹೌದು, ಹಿಂದಿನ ಕಾಲದಲ್ಲಿ ಕನ್ಯೆಯರಿಗೂ ಉಪನಯನ ಮಾಡುವ ಪದ್ಧತಿ ಇತ್ತು. ಕೂರ್ಮ ಪುರಾಣ ಅಂತೇಳಿ ಒಂದು ಪುರಾಣ ಇದೆ, ಅದರಲ್ಲಿದ್ರೂ ಉಲ್ಲೇಖ ಇದೆ. ತಂದೆ, ಚಿಕ್ಕಪ್ಪ ಅಥವಾ ಅಣ್ಣನು ಕನ್ಯೆಗೆ ವಿದ್ಯಾದಾನ ಮಾಡುತ್ತಿದ್ದರು. ಇತರ ಪುರುಷರು ವಿದ್ಯಾದಾನ ಮಾಡೋ ಆಗಿರಲಿಲ್ಲ. ಬ್ರಹ್ಮಚಾರಿಣಿ ಕನ್ಯೆಯು ತನ್ನ ಮನೆಯಲ್ಲಿ ಇದ್ದು ಭಿಕ್ಷೆಯನ್ನು ಬೇಡುತ್ತಿದ್ಲು. ಆರ್ಯ ಸಮಾಜದವರು ಕನ್ಯೆ ಉಪನಯನ ಮಾಡ್ತಾರೆ. ಉಪನಯನ ಸಂಸ್ಕಾರದಲ್ಲಿ ಬಾಲಕನಿಗೆ ಭಿಕ್ಷೆಯನ್ನು ಕೇಳಲಿಕ್ಕೆ ಹೇಳುತ್ತಾರೆ. ಇದರ ಕಾರಣ ಏನು? ಯಾಕಾಗಿ ಭಿಕ್ಷೆಯನ್ನು ಅವ್ರು ಕೇಳಬೇಕಾಗ್ತದೆ? ದಯವಿಟ್ಟು ತಿಳಿಸ್ಕೊಡಿ. ಇದು ಕೂಡ ತುಂಬ ಮಹತ್ವದ ಪ್ರಶ್ನೆ ಇದೆ. ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅನುಪ್ರವಚನೀಯ ಹೋಮ ಹಾಗೂ ಪುರೋಹಿತರ ಭೋಜನದ ನಂತರ ಅವಶ್ಯಕತೆಯನುಸಾರ ವಟುವು ಅಕ್ಕಿಯ ಭಿಕ್ಷೆಯನ್ನು ಕೇಳಬೇಕಾಗ್ತದೆ. ಆಗ ಮೊದಲು ತಾಯಿಯ ಬಳಿಗೆ ಹೋಗಿ ಓಂ ಭವತಿ ಭಿಕ್ಷಾನ್ ದೇಹಿ ಅಂದರೆ ತಾವು ಭಿಕ್ಷೆ ಕೊಡಿ ಎಂದು ಹೇಳಬೇಕು. ಅನಂತರ ತಂದೆಯ ಬಳಿ ಹೋಗಿ ಹಾಗೆಯೇ ಹೇಳಬೇಕು. ಹೀಗೆ ಇತರ ಆಪ್ತ ಜನರಿಂದ ಭಿಕ್ಷೆಯನ್ನು ಪಡೆದು ಆ ಭಿಕ್ಷಾನ್ನವನ್ನು ಆಚಾರ್ಯರಿಗೆ ಕೊಡಬೇಕು. ಭಿಕ್ಷಾನ್ನವನ್ನು ಆಚಾರ್ಯರಿಗೆ ನೀಡುವುದರಿಂದ ಅವನಿಗೆ ತನ್ನ ಮೇಲೆ ಆಚಾರ್ಯರ ಉದರ ನಿರ್ವಹಣೆಯ ಜವಾಬ್ದಾರಿ ಇದೆ ಎಂಬುದರ ಅರಿವಾಗ್ತದೆ. ಅದರೊಂದಿಗೆ ಭಿಕ್ಷಾನ್ನವನ್ನು ತಾನು ಮೊದಲು ತಿನ್ನದೆ ಆಚಾರ್ಯರಿಗೆ ಅರ್ಪಣೆ ಮಾಡಿ ಅನಂತರ ಅವರು ನೀಡಿರುವ ಅನ್ನವನ್ನು ತಾನು ತಿನ್ನಬೇಕು. ಹೋಮ ಹಾಗೂ ಪುರೋಹಿತ ಭೋಜನಕ್ಕಾಗಿ ಅವಶ್ಯಕತೆಯನುಸಾರವೇ ಭಿಕ್ಷೆಯನ್ನು ಕೇಳುವ ಅಧಿಕಾರ ನಮಗಿದೆ ಎಂಬುವ ಶಿಕ್ಷಣ ಆ ವಟುವಿಗೆ ಸಿಗ್ತದೆ. ಉಪನಯನ ಅಂತೇಳಿದ್ರೆ ಒಂದು ವಿಧಿ ಅಂತ ನಾವು ಕೇಳಿದ್ದೇವೆ. ಅಂದರೆ ಈ ಒಂದು ವಿಧಿಯಿಂದಾಗಿ ಬಾಲಕನ ಜೀವನದ ಮೇಲೆ ಸಂಸ್ಕಾರದ ದೃಷ್ಟಿಯಿಂದ ಏನಾದರೂ ಇದು ಮಹತ್ವ ಇದೆಯಾ? ದಯವಿಟ್ಟು ತಿಳಿಸ್ಕೊಡಿ. ಬಹಳ ಮಹತ್ವದ ಪ್ರಶ್ನೆ ಕೇಳಿದಿರಿ. ಉಪನಯನ ಅಂತ ಹೇಳಿದರೆ ಒಂದು ವೃತ್ತವೇ ಆಗಿದೆ. ಇದರ ಆಚಾರಬೋಧ ಹಾಗೂ ವಟವೃತ್ತದ ಸಂದರ್ಭದಲ್ಲಿ ತಿಳ್ಕೊಳ್ಳೋಣ. ಉಪನಯನದ ನಂತರ ನೀವೀಗ ಬ್ರಹ್ಮಚಾರಿ ಇದ್ದೀರಿ. ಆದ್ದರಿಂದ ಮೂತ್ರ, ಶೌಚಕ್ಕೆ ಹೋಗೋದು, ಭೋಜನ, ಹೊರಗೆ ಮಾರ್ಗದಲ್ಲಿ ಹೋಗೋದು, ನಿದ್ರೆಯಂಥ ಕೃತ್ಯಗಳನ್ನು ಮಾಡಿದರೆ ನಂತರ ಶುದ್ಧಿಗಾಗಿ ಆಚಮನ ಮಾಡಬೇಕು. ಸಂಜೆ ಉಪಾಸನೆ, ಹೋಮ ಇತ್ಯಾದಿ ನಿತ್ಯ ಕರ್ಮಗಳನ್ನು ಪ್ರತಿದಿನ ಮಾಡಬೇಕು. ಸ್ತ್ರೀಯರಿಗೆ ವಿವಾಹದ ನಂತರ ಪುರಾಣೋಕ್ತ ಸಂಧ್ಯಾ ಹಾಗೂ ಗಾಯತ್ರಿ ಜಪ ಮಾಡುವ ಅಧಿಕಾರವಿದೆ.
ದಿನದಲ್ಲಿ ನಿದ್ರೆ ಮಾಡಬಾರ್ದು. ಆಚಾರ್ಯರ ಸ್ವಾಧೀನದಲ್ಲಿದ್ದು ವೇದೋಚ್ಚಾರಣೆ ಮಾಡುತ್ತಿರಬೇಕು. ಪ್ರಾತಃ ಕಾಲ ಹಾಗೂ ಸಂಜೆಯ ಸಮಯ ಭಿಕ್ಷೆ ಬೇಡುತ್ತಾ ಹೋಗಬೇಕು. ಸಂಜೆ ಹಾಗೂ ಬೆಳಿಗ್ಗೆ ಅಗ್ನಿಯಲ್ಲಿ ಸಮಿಧೆಗಳನ್ನು ಅರ್ಪಿಸಬೇಕು. 12 ವರ್ಷ ಅಥವಾ ವೇದಾಧ್ಯಯನವು ಪೂರ್ಣವಾಗುವ ತನಕ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಇನ್ನು ವಟುವೃತ್ತದಲ್ಲಿ ಆಚಾರಬೋಧದ ಪಾಲನೆಯೊಂದಿಗೆ ಲವಣ ಅಂದರೆ ಉಪ್ಪು ಹಾಗೂ ಕ್ಷಾರವನ್ನು ಬಿಡಬೇಕು. ಕೆಳಗೆ ಮಲಗುವುದು ಅಂದರೆ ಹಾಸಿಗೆ ಮೇಲಲ್ಲ ಇತ್ಯಾದಿಗಳನ್ನು ಹೇಳಲಾಗಿದೆ. ಇದರ ಹೊರತು ವಟುವಿನಿಂದ ಪಾಲಿಸಲು ಯೋಗ್ಯವಾದ ವಿವಿಧ ಯಮನಿಯಮಗಳ ಮಾಹಿತಿಗಳನ್ನು ಸ್ಮೃತಿ ಗ್ರಂಥಗಳಲ್ಲಿ ಉಪಲಬ್ಧವಿದೆ. ಆದುದರಿಂದ ನಮಗೆ ಈ ಸಂಸ್ಕಾರವು ಒಂದು ವೃತ್ತದ ಪಾಲನೆಯಷ್ಟೇ ಮಹತ್ವದಾಗಿದೆ ಎನ್ನುವುದು ಗಮನಕ್ಕೆ ಬರ್ತದೆ. ಉಪನಯನ ಸಂಸ್ಕಾರದ ಬಗ್ಗೆ ತಾವು ಭಾಳಷ್ಟು ಮಾಹಿತಿ ನಮಗೆ ಕೊಟ್ರಿ. ಅದೇ ಪ್ರಕಾರ ಈ ಮೇಧೋಜನನ ಸಂಸ್ಕಾರದ ಬಗ್ಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ? ಇದು ಕೂಡ ಒಂದು ಮಹತ್ವವಾದಂಥ ಸಂಸ್ಕಾರ ಇದೆ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳುವ. ಮೇಧೋ ಅಂದರೆ ಬುದ್ಧಿಯ ಸೂಕ್ಷ್ಮ ಅವಸ್ಥೆ. ಯಾರ ಮೇಧ ಜಾಗೃತವಾಗಿದೆಯೋ ಅವನಿಗೆ ಎಲ್ಲವೂ ಸಾಧ್ಯವಾಗ್ತದೆ. ತ್ರಿಸುಪರ್ಣ ಗ್ರಂಥದಲ್ಲಿ ಮೇಧಾಗೆ ಬ್ರಹ್ಮರಸ ಎಂದು ಹೇಳಲಾಗಿದೆ. ಈ ಅವಸ್ಥೆಯು ಪ್ರಾಪ್ತವಾದ ನಂತರ ದ್ವಾತಭಾಸ ಹಾಗೂ ಭ್ರಮೆಯು ನಾಶವಾಗಿ ಜೀವನದ ಸತ್ಯವು ತಿಳಿಯಲು ಆರಂಭವಾಗ್ತದೆ. ಆದುದರಿಂದ ಈ ಸಂಸ್ಕಾರವು ಅವಶ್ಯಕವಾಗಿದೆ. ಇವತ್ತಿನ ಧರ್ಮ ಸಂವಾದದ ಕೊನೆಯ ಪ್ರಶ್ನೆ ಅಂದರೆ ಮಹಾನವಮಿ ವ್ರತದ ಬಗ್ಗೆ ತಾವು ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಇದೊಂದು ಮಹತ್ವಪೂರ್ಣ ವೃತ್ತ ಆಗಿದೆ. ಇದರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. 8ನೇ ವಯಸ್ಸಿನಲ್ಲಿ ಉಪನಯನವಾದ ನಂತರ ಮುಂದಿನ 5 ವರ್ಷಗಳವರೆಗೆ ಗುರುಕುಲದಲ್ಲಿ ಅಧ್ಯಯನ ಮಾಡಲಿಕ್ಕಿರುತ್ತದೆ. ಆಗ ಅರಣ್ಯಕ ಉಚ್ಚಾರಣೆಯ ಅಧಿಕಾರ ಉತ್ಪನ್ನವಾಗಲು ಮೊದಲು ಮಾಡಲಾಗುವ ವಿಧಿಯನ್ನೇ ಮಹಾನಾಮನಿ ವೃತ, ಮಹಾವೃತ ಹಾಗೂ ಉಪನಿಷದ ವೃತ ಎಂದು ಹೇಳುತ್ತಾರೆ. ಪ್ರತಿ ವರ್ಷಕ್ಕೆ ಒಂದು ವೃತದ ಅಧ್ಯಯನವನ್ನು, ಹೀಗೆ 3 ವರ್ಷಗಳಲ್ಲಿ 3 ವೃತಗಳ ಅಧ್ಯಯನ ಸಮಾಪ್ತವಾಗ್ತದೆ. ಆಗ ಗುರುಗಳಿಗೆ ಅರಣ್ಯಕ ಅಧ್ಯಯನದ ಸಂದರ್ಭದಲ್ಲಿ ಒಂದು ಹಸು ಹಾಗೂ ಎತ್ತನ್ನು ದಕ್ಷಿಣೆಯ ರೂಪದಲ್ಲಿ ನೀಡಬೇಕಾಗ್ತದೆ. ಹಸುವನ್ನು ನೀಡುವ ವಿಧಿಗೆ ಗೋದಾನ ವೃತ ಎಂದು ಹೇಳುತ್ತಾರೆ. ಪ್ರಥಮ ಅರಣ್ಯಕವನ್ನು ಕಲಿಯುವಾಗ ಈ ಸಂಸ್ಕಾರವನ್ನು ಮಾಡಲಾಗ್ತದೆ. ಈ ಸಂಸ್ಕಾರದಲ್ಲಿ ಬ್ರಹ್ಮಚಾರಿಯು ಮೊದಲ ಬಾರಿ ಗಡ್ಡ ಮೀಸೆಯನ್ನು ತೆಗೆಯಬೇಕಾಗ್ತದೆ. ಈ ಸಂಸ್ಕಾರವನ್ನು ಹುಡುಗನ 16ನೇ ವಯಸ್ಸಿನಲ್ಲಿ ಮಾಡಲಾಗ್ತಿತ್ತು. ಇದನ್ನು ಬ್ರಹ್ಮಚಾರಿಯು ಯೌವನಕ್ಕೆ ಪಾದಾರ್ಪಣೆ ಮಾಡುವುದರ ಸೂಚಕವೆಂದು ತಿಳಿಯಲಾಗಿದೆ. ಈ ವಯಸ್ಸಿನಲ್ಲಿ ಬ್ರಹ್ಮಚರಿಯ ಮುಖದಲ್ಲಿ ಗಡ್ಡ ಮೀಸೆ ಕಾಣಲು ಶುರುವಾಗ್ತದೆ. ಅದೇ ಕಾಲದಲ್ಲಿ ಅವನ ಆಂತರ್ಯದಲ್ಲಿ ಪೌರುಷದ ಚೇತನ ಉದಯವಾಗ್ತದೆ. ಅವನ ಯೌವನದ ಸಮಯದಲ್ಲಿ ಅಯೋಗ್ಯ ರೂಢಿಗಳಿಂದ ಅವನನ್ನು ದೂರವಿರಿಸಬೇಕು ಅಂಥೇಳಿ ಈ ವೃತ ಅಥವಾ ಸಂಸ್ಕಾರವನ್ನು ಮಾಡಿಸಲಾಗ್ತದೆ. ಈ ಸಂಸ್ಕಾರದ ನಿಮಿತ್ತ ಬ್ರಹ್ಮಚಾರಿಗೆ ಪುನಃ ಬ್ರಹ್ಮಚಾರಿ ವೃತದ ಸ್ಮರಣೆಯನ್ನು ಅವಶ್ಯವಾಗಿ ಮಾಡಿಸಲಾಗುತ್ತಿತ್ತು. ಇದರ ಮುಂದೆ ಕಡಿಮೆ ಅಂದರೆ 1 ವರ್ಷದವರೆಗೆ ಸಂಯಮದಿಂದ ಆಚರಣೆ ಮಾಡುವುದರಿಂದ ಮುಂದೆ ಯೌವನ ಕಾಲದಲ್ಲಿ ಅವನಿಂದ ತಪ್ಪುಗಳಾಗುವುದಿಲ್ಲ ಎಂಬುದು ಇದರ ಆಧಾರಭೂತ ಸಂಕಲ್ಪನೆಯಾಗಿದೆ. ಇವತ್ತಿನ ಧರ್ಮ ಸಂವಾದದಲ್ಲಿ 16 ಸಂಸ್ಕಾರಗಳ ಬಗ್ಗೆ, ವಿಶೇಷವಾಗಿ ನಾವು ಜುಟ್ಟನ್ನು ಯಾಕೆ ಬಿಡಬೇಕು, ಯಾಕೆ ನಾವು ಜುಟ್ಟನ್ನು ತುಂಡು ಮಾಡಬಾರ್ದು, ಅದೇ ರೀತಿಯಲ್ಲಿ ಉಪನಯನ ಸಂಸ್ಕಾರ ಇದರ ಮಹತ್ವ ಏನು, ಈ ಎಲ್ಲ ವಿಷಯಗಳ ಸಂಬಂಧಪಟ್ಟ ಹಾಗೆ ನಮಗೆ ಸವಿಸ್ತಾರವಾಗಿ ಮಾರ್ಗದರ್ಶನವನ್ನು ಮಾಡಿದಂಥ ಸನಾತನ ಸಂಸ್ಥೆಯ ಸಂತರಾದ ಪೂಜನೀಯ ರಮಾನಂದಗೌಡ ಇವರ ಚರಣಗಳಲ್ಲಿ ನಾವು ಕೃತಜ್ಞರಾಗಿದ್ದೇವೆ. ಇವತ್ತಿನ ಧರ್ಮ ಸಂವಾದವನ್ನು ಕೇಳಿದ ನಂತರ ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ರಶ್ನೆಗಳು ಬಂದಲ್ಲಿ ತಾವು ಅವಶ್ಯವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಪ್ರಶ್ನೆಗಳನ್ನು ಬರೆಯುವಾಗ ನಿಮ್ಮ ಹೆಸರು, ಊರು ಮತ್ತು ನಿಮ್ಮ ಮೊಬೈಲ್ ನಂಬರನ್ನು ಅವಶ್ಯವಾಗಿ ಬರೆಯಿರಿ. ಇವತ್ತಿನ ಧರ್ಮ ಸಂವಾದವನ್ನು ಧರ್ಮ ಸಂಸ್ಥಾಪನೆಯ ದೇವತೆ ಜಗದ್ಗುರು ಭಗವಾನ್ ಶ್ರೀಕೃಷ್ಣ
ಹಿಂದೂ ಜನಜಾಗೃತಿ ಸಮಿತಿಯ ಪ್ರೇರಣಾಸ್ಥಾನ ಪರಾತ್ಪರ ಗುರು ಡಾಕ್ಟರ್ ಜಯಂತ್ ಅಠವಲೆ ಇವರ ಚರಣಗಳಲ್ಲಿ ಕೃತಜ್ಞತೆ ವ್ಯಕ್ತಪಡಿಸಿ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ನಮಸ್ಕಾರ.